ಎಲ್ರಿಗೂ ನಮಸ್ಕಾರ, ನಾನು ಅಭಿಷೇಕ್ and ನೀವು ನೋಡ್ತಾ ಇರೋದು ಟೊಯೋಟಾ ಅರ್ಬನ್ ಕ್ರೂಸರ್ನ ಇಬೆಲ್ ಅನ್ನೋಂಥ ಈ ಒಂದು ಕಾರು. ಒಂದು ನಿಮಿಷದಲ್ಲಿ ಈ ಒಂದು ಕಾರಲ್ಲಿ ಏನೇನಿದೆ ಅಂತ ಹೇಳ್ತೀನಿ ಬನ್ನಿ. ಮೊದಲನೇದಾಗಿ ಡಿಸೈನ್ ಬಗ್ಗೆ ಮಾತಾಡಬೇಕಾದ್ರೆ ಫ್ರಂಟ್ ಅಲ್ಲಿ ನಮಗೆ ಬೋಲ್ಟ್ LED DRLs ಮತ್ತೆ ಹೆಡ್ ಲ್ಯಾಂಪ್ ಸಿಗ್ತಾ ಇದೆ. ಸೈಡ್ ಅಲ್ಲಿ ನಮಗೆ 18 ಇಂಚಿನ ವೀಲ್ ನಮಗೆ ಸಿಗ್ತಾ ಇದೆ. ರಿಯರ್ ಅಲ್ಲಿ ಕೂಡ ಅಷ್ಟೇ ತುಂಬಾ ನೀಟ್ ಆಗಿರುವಂತ ಒಂದು ಡಿಸೈನ್ ಸಿಗ್ತಾ ಇದೆ. ಇಬೆಲ್ ಅನ್ನೋ ಒಂದು ಬ್ಯಾಡ್ಜಿಂಗ್ ನಮಗೆ ಇಲ್ಲಿದೆ. ಟೊಯೋಟಾ ಬ್ಯಾಡ್ಜಿಂಗ್ ಇಲ್ಲಿ ನೋಡಬಹುದು. ಅರ್ಬನ್ ಕ್ರೂಸರ್ ಅಂತ ಬ್ಯಾಡ್ಜಿಂಗ್ ನಮಗೆ ಇಲ್ಲಿ ಸಿಗ್ತಾ ಇದೆ. ರಿಯರ್ ಸೀಟ್ ಅಲ್ಲಿ ನಮಗೆ ನೀಟ್ ಆಗಿರುವಂತ ಲೆಗ್ ರೂಮ್ ಏನೋ ಸಿಗುತ್ತೆ, ಬಟ್ ಹೆಡ್ ರೂಮ್ ಸ್ವಲ್ಪ ಟೈಟ್ ಆಗಿದೆ. ಇಲ್ಲೊಂದು ಆಮ್ರೆಸ್ಟ್ ಇದೆ, ಸೊ ಅದನ್ನ ಜಸ್ಟ್ ಹೇಳೋದು ಈ ರೀತಿ ಇರ್ಬೋದು. ತುಂಬಾ ಸ್ಟ್ರಾಂಗ್ ಆಗಿದೆ, ಬಟ್ ಇಷ್ಟು ದೊಡ್ಡದಾಗಿರೋದು ಬ್ಯಾಡ್. ಇಂಟೀರಿಯರ್ ಅಂತೂ ಸಿಕ್ಕಾಪಟ್ಟೆ ಪ್ರೀಮಿಯಂ ಆಗಿದೆ. 10.1 ಇಂಚಿನ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗ್ತಾ ಇದೆ. ಕಂಪ್ಲೀಟ್ಲಿ ಡಿಜಿಟಲ್ ಆಗಿರುವಂತಹ ಇನ್ಸ್ಟ್ರೂಮೆಂಟ್ ಕ್ಲಾಸಸ್ ಸಿಗ್ತಾ ಇದೆ. ಯೂಶುವಲ್ ನಮಗೆ ಸಿಗುವಂತ ಇಂಟೀರಿಯರ್ ಎಲ್ಲ ತುಂಬಾ ಪ್ರೀಮಿಯಂ ಆಗಿದೆ. ಸೀಟ್ ನಮಗೆ ವೆಂಟಿಲೇಟೆಡ್ ಸಿಗುತ್ತೆ. ತುಂಬಾ ಸ್ಟೋರೇಜ್ ಸ್ಪೇಸ್ ಇಲ್ಲಿ ಅಂಡ್ ಇದರ ಕೆಳಗಡೆ ಕೂಡ ನಮಗೆ ಸ್ಟೋರೇಜ್ ಸ್ಪೇಸ್ ಸಿಗ್ತಾ ಇದೆ. ಈ ಒಂದು ಕಾಲ್ ನಮಗೆ 2 ಬ್ಯಾಟರಿ ಆಪ್ಷನ್ ಸಿಗುತ್ತೆ, 3 ವೇರಿಯಂಟ್ ಸಿಗುತ್ತೆ. 49 kWh ಬ್ಯಾಟರಿ, 61 kWh ಬ್ಯಾಟರಿ. ಪವರ್ ಬಗ್ಗೆ ಮಾತಾಡಬೇಕಾದ್ರೆ 193 Nm ಒಂದು ಪವರ್ ನಮಗೆ ಇದು ಪ್ರೊಡ್ಯೂಸ್ ಮಾಡುತ್ತೆ. 171 HP ಪವರ್ ಕೂಡ ನಮಗೆ ಒಂದು ಕಾರ್ ಪ್ರೊಡ್ಯೂಸ್ ಮಾಡುತ್ತೆ. ರೇಂಜ್ ಬಗ್ಗೆ ಮಾತಾಡಬೇಕಾದ್ರೆ 440 km ನ ರೇಂಜ್ ನಮಗೆ ಬೇಸ್ ವೇರಿಯಂಟ್ ಸಿಕ್ಕಿದ್ರೆ, ಟಾಪ್ ವೇರಿಯಂಟ್ ಅಲ್ಲಿ 543 km ಒಂದು ರೇಂಜ್ ನಮಗೆ ಈ ಒಂದು ಕಾರ್ ಕೊಡುತ್ತೆ. ಪ್ರೈಸ್ ಇನ್ನೂ ರಿವೀಲ್ ಆಗಿಲ್ಲ. ಈ ಒಂದು ಕಾರ್ಗೆ ಎಷ್ಟು ಪ್ರೈಸ್ ಇರುತ್ತೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ.